ಅದೇ ರೀತಿ ನಮ್ಮ ಸ್ಟೇಡಿಯಂ ಕ್ರೀಡಾಂಗಣದ ಅಧ್ಯಕ್ಷರಾದಂತಹ ನಮ್ಮ ಮಂಜುಳಾ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಬಾರಿ ಶಶಿಯಣ್ಣನವರು ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಆಯೋಜನೆ ಮಾಡಿದ್ರು. ಅದರ ಮೂಲ ರೂವಾರಿ ನಮ್ಮ ನೌಷದ್ ಅರ್ಲಾಪುರ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತರಾದ ವಿನೋದ್ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಡಿಸೈನ್ ಲಾಫ್ನ ಮುಖ್ಯಸ್ಥರಾದಂತ ಭರತ್ ಪ್ರಕಾಶ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆತ್ಮೀಯರಾದ ನಮ್ಮ ಮತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಹರ್ಷ ಬೋವಿ ಇದ್ದಾರೆ. ಅದೇ ರೀತಿ ಸಚಿನ್ ರವರು ಇದ್ದಾರೆ. ಅದೇ ರೀತಿ ನಮ್ಮ ಅಮೋಘರವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದವರೆಲ್ಲರೂ ಕೂಡ ಸ್ವಾಗತ ಕೊಡ್ತಾ, ನಮ್ಮ ಒಂದು ಫೌಂಡೇಶನ್ ವತಿಯಿಂದ ನೀವೆಲ್ಲರ ಸಹಕಾರದಿಂದ ನಾವು ಜುಲೈ 5ನೇ ತಾರೀಕು ಒಂದು ರನ್ ಮಾಲ್ನಾಡ ಅನ್ನೋ ಕಾರ್ಯಕ್ರಮವನ್ನು ಮ್ಯಾರಥಾನ್ ನಾವು ಆಯೋಜನೆ ಮಾಡಿದ್ವಿ. ತಮ್ಮೆಲ್ಲರೂ ಸಹಕಾರದಿಂದ ಮತ್ತು ದೇವರ ಆಶೀರ್ವಾದ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳು ಬಂದು ಆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಉತ್ತೇಜನ ಶಿವಮೊಗ್ಗ ಜನತೆ ನನಗೆ ನೀಡಿದ್ದಾರೆ. ಆ ಪ್ರಕಾರವಾಗಿ ಮುಂದಿನ ಹೆಜ್ಜೆಯನ್ನು ನಾವು ನಮ್ಮ ಶಶಿಯಣ್ಣ ಜೊತೆ ಕೈ ಜೋಡಿಸಿದ್ದೀವಿ. ಶಶಿಯಣ್ಣ ವರ್ಷಕ್ಕೆ 2 ರಿಂದ 3 ಕಾರ್ಯಕ್ರಮವನ್ನು ಕುವೆಂಪು ರಂಗಮಂದಿರದಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ರು. ಮೊದಲನೇದಾಗಿ ಶ್ರೀನಾಥ್ ಅವರಿಗೆ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅದಾದ್ಮೇಲೆ ಶಾಸ್ತ್ರೀಯ ಸಂಗೀತವಾಗಿ ನೌಷದ್ ಅವರನ್ನ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಸಂಗೀತ ಕಾರ್ಯಕ್ರಮವನ್ನ ನಾನು ನೋಡಿದಾಗ ಈ ತರ ಒಂದು ಕಾರ್ಯಕ್ರಮ ನಾವು ಮಾಡಬೇಕು, ನಮ್ಮ ಫೌಂಡೇಶನ್ ವತಿಯಿಂದ ಮಾಡಬೇಕು ಅಂತ ನಾವು ವಿಚಾರಿಸಿದಾಗ ನಮ್ಮ ಶಶಿಯಣ್ಣ ಇಂಥ ಒಂದು ಕಾರ್ಯಕ್ರಮವನ್ನು ನಾವು MD ಪಲ್ಲವಿ ಹಿಡ್ಕೊಂಡು ಒಂದು ಹಳೆ ಚಿತ್ರಗೀತೆಗಳು ಕಿಶೋರ್ ಕುಮಾರ್, ಲತಾ ಮಂಗೇಶ್ವರ್ ಹಾಗೂ ನಮ್ಮ ಜಾನಕಿ ಅಮ್ಮನವರ ಹಳೆ ಹಿಂದಿ ಗೀತೆಗಳು, ಕನ್ನಡ ಗೀತೆಗಳು ಇವತ್ತಿನ ಜಂಜಾಟದಲ್ಲಿ ಇವತ್ತಿನ ಜನರೇಷನ್ ಅವರು ಹಳೆಯ ಗೀತೆಗಳನ್ನ ಅದರಲ್ಲಿರುವಂತಹ ಭಾವನೆ, ಅದರಲ್ಲಿರುವಂತಹ ಸಾಹಿತ್ಯ ಇವತ್ತಿನ ಚಿತ್ರಗೀತೆಗಳಲ್ಲಿ ಇಲ್ಲ ಅಂತ ಒಂದು ಈ ಒಂದು ಜನರೇಷನ್ಗೆ ನಾವು ಹಳೆಯ ಗೀತೆಗಳನ್ನ ನಾವು ಪರಿಚಯ ಮಾಡಬೇಕು. ಮತ್ತೊಂದು ಅದರಲ್ಲಿರುವಂತಹ ಉಲ್ಲಾಸ ಮನೋಭಾವನೆಯನ್ನ ಇವತ್ತಿನ ಜನರೇಷನ್ ಕೂಡ ತಲುಪಿಸಬೇಕು ಅಂತ ಹೇಳೋದಕ್ಕೋಸ್ಕರ ಈ ಒಂದು ಸಂಗೀತ ಆಸಕ್ತಿ ಪ್ರಿಯರು ನಮ್ಮ ಶಿವಮೊಗ್ಗದಲ್ಲಿ ಬಹಳ ಜನ ಇದ್ದಾರೆ. ಅಂತ ಒಂದು ಸಂಗೀತ ಪ್ರಿಯರಿಗೆ ಈ ಒಂದು ಸಂಗೀತದ ರಸದೌತಣವನ್ನ ಕೊಡೋದಕ್ಕೆ ಆಗಸ್ಟ್ 16ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ನಾವು ಆಯೋಜನೆ ಮಾಡ್ತಾ ಇದೀವಿ. ಇದನ್ನ ಕಳೆದ ತಿಂಗಳು ಬೆಂಗಳೂರಲ್ಲಿ ಮಾಡಿದ್ರು. ಶಶಿಯಣ್ಣ ಅದಕ್ಕೆ ಹೋಗಿ ನೋಡಿದಾಗ ಅದು ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಮೆಚ್ಕೊಂಡಿದ್ದಕ್ಕೋಸ್ಕರ ಅವರೇ ಇಬ್ರು ಸಿಂಗರ್ಸ್, ನಮ್ಮ ರಾಮಚಂದ್ರ ಅಡಪದ್ ಅವರು ಮತ್ತು MD ಪಲ್ಲವಿ ಅವರು ಬಹಳ ಅಚ್ಚುಕಟ್ಟಾಗಿ ಹೆಸರುವಾಸಿಯಾದಂತಹ ಕಾರ್ಯಕ್ರಮ ಅಂದ್ರೆ ಸಾಗರ್ ಕಿನಾರೆ ಅಂತ ಒಂದು ಕಾರ್ಯಕ್ರಮವನ್ನ ಇಲ್ಲೂ ಮಾಡಿ ನಮ್ಮ ಶಿವಮೊಗ್ಗ ಜನತೆಗೆ ಇಂಥ ಒಂದು ಸಂಗೀತ ರಸ ಕಾರ್ಯಕ್ರಮವನ್ನ ನಾವು ನೀಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದ್ರ ಜೊತೆಗೆ ನಮಗೆ ನಿರೂಪಣೆ ಮಾಡೋದಕ್ಕೆ ರಾಘವೇಂದ್ರ ಕಾಂಚನ್ ಅವರ ಒಂದು ನಿರೂಪಣೆ ಮೊನ್ನೆ ಶ್ರೀನಾಥ್ ಅವರು ಬಂದಾಗ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರು. ಅಂತ ಅವರು ಕೂಡ ಬೆಂಗಳೂರು ಕಲಾವಿದ್ರೆ, ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡುವಂತೆ ಅವರಿಗೆ ನಾವು ಕರೆಸ್ತಾ ಇದೀವಿ. ಎಲ್ಲರೂ ಕೂಡ ಸೇರಿ 16ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ವಿ. ಉತ್ತೇಜನ ಕೊಡೋದಕ್ಕೋಸ್ಕರ ದಾನ ಮಾಲ್ನಾಡ್ ಮಾಡಿದ್ವಿ. ಈಗ ಕಲೆಗೆ ಮತ್ತೆ ಈ ಗಾಯನಕ್ಕೆ, ಸಾಹಿತ್ಯಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಮುಂದೆ ನಾವು ಬರ್ತೀನಿ ನಿಮಗೆ ನಿಮ್ಮ ಹತ್ರ ಪ್ರತಿ ವಾರ, ಇನ್ಮೇಲೆ ವಾರಕ್ಕೆ ಒಂದ್ಸಲ 15 ಪ್ರೆಸ್ಪೀಟ್ ಮಾಡ್ತಾ ಹೋಗ್ತೀನಿ. ಈಗ ಮುಂದಿನ ವಾರ 22ನೇ ತಾರೀಕು ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಈಗ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಕಾಲ್ಫರ್ ಆಗ್ತಾ ಇದೆ. ಅದಕ್ಕೆ ಫ್ರೀಯಾಗಿ ಒಂದು 4 ರಿಂದ 5 ತಿಂಗಳು ನಾವು ಫ್ರೀಯಾಗಿ ಕೋಚಿಂಗ್ ಕೊಡೋದಕ್ಕೋಸ್ಕರ ಈಗ ಬೆಂಗಳೂರಲ್ಲಿ ಒಂದು ಅಕಾಡೆಮಿಗೆ ಮಾತಾಡಿದ್ವಿ. ಅವರೇ ಇಲ್ಲಿಗೆ ಬಂದು ಫ್ರೀಯಾಗಿ ಮಕ್ಕಳಿಗೆ ಒಂದು ಉಚಿತವಾದ ಒಂದು ಕೋಚಿಂಗ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ KSRP, PDO, VA ಎಲ್ಲ ಎಕ್ಸಾಮ್ಸ್ ಇದೆ. ಅದಾದ್ಮೇಲೆ ಮತ್ತೆ ಬಂದು ಅನೌನ್ಸ್ ಮಾಡ್ತೀನಿ. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಶಿವಮೊಗ್ಗ ನಗರದಲ್ಲಿ ಒಂದೇ ದಿನ ಸರಿಸುಮಾರು 2 ರಿಂದ 2.5 ಸಾವಿರ ಯುವತಿಯರಿಗೆ ಉದ್ಯೋಗ ಕೊಡೋದಕ್ಕೋಸ್ಕರ. ಯಾಕಂದ್ರೆ ಇವತ್ತಿನ ದಿನ ಎಲ್ಲರೂ ಕೂಡ ಡಿಗ್ರಿ ಮುಗಿಸ್ತಾ ಇದಾರೆ, ಬಟ್ ಅವರಿಗೆ ಡಿಗ್ರಿ ಆದ್ಮೇಲೆ ಕೆಲಸಕ್ಕೆ ಪಾಪ ಭಾರಿ ಹೊಡೆದಾಡ್ತಾ ಇದ್ದಾರೆ. ಅಂತ ಒಂದು ಸುಮ್ಮನೆ ನಾವು ಡಿಗ್ರಿ ಮುಗಿಸ್ತೀವಿ ಕೆಲಸ ಸಿಗಲ್ಲ. ಆ ಕೆಲಸ ಸಿಗ್ಬೇಕಂದ್ರೆ ಅದಕ್ಕೆ ಒಂದು ಅವರಿಗೆ ಒಂದು ಡೆವಲಪ್ಮೆಂಟ್ ಸ್ಕಿಲ್ಸ್ ಇರ್ಬೇಕು. ಆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮ ನಾವು ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡೋದು. ನಾವು ಫಸ್ಟ್ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಅದಾಗ ಒಂದು ತಿಂಗಳಿಗೆ, ಆಮೇಲೆ 3-4 ತಿಂಗಳು ಗೌರ್ಮೆಂಟ್ ಎಕ್ಸಾಮ್ಗೆ ಅಂತ ಟ್ರೈನಿಂಗ್ ಕೊಡ್ತೀವಿ. ಬಟ್ ನಾವು ಅಷ್ಟರೊಳಗೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡೋಣ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದೀವಿ. ಅದರಲ್ಲಿ ನಾವು
ಆದಷ್ಟು ಸುಮಾರು 2,500 ಜನಕ್ಕೆ ಉದ್ಯೋಗ ಅವಕಾಶ ಮಾಡೋದಕ್ಕೆ ಆಲ್ರೆಡಿ ಬೆಂಗಳೂರಿನಿಂದ ಪ್ರತಿಷ್ಠಿತ 100-120 ಕಂಪನಿ ಮಾತಾಡಿದ್ವಿ. ಬೆಂಗಳೂರು ಮತ್ತು ಶಿವಮೊಗ್ಗ ಎರಡು ಕಂಬೈನ್ ಮಾಡ್ಕೊಂಡು ಒಂದು 2,000-2,500 ಯುವಕ ಮತ್ತು ಯುವತಿಯರಿಗೆ ಉದ್ಯೋಗ ಅವಕಾಶ ಮಾಡ್ಕೊಡೋದಕ್ಕೆ ನಾವು ಆಲ್ರೆಡಿ ಡಿಸಿಷನ್ ತಗೊಂಡಿದ್ವಿ. ಅದನ್ನು ಕೂಡ ನಾವು ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ. ಅದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಬರೀ ಯುವಕ ಯುವತಿಯರಿಗೆ ಆದ್ಮೇಲೆ ಮಹಿಳಾ ಸಬಲೀಕರಣ, ನಾವು ಮಹಿಳೆಯರಿಗೂ ಕೂಡ ಒಂದು ಸ್ವಯಂ ಉದ್ಯೋಗ, ಅವರಿಗೆ ಒಂದು ಸ್ವಾವಲಂಬನೆಯಾಗಿ ಅವರು ಕೂಡ ಒಂದು ಉದ್ಯೋಗ ಕಡೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವರಿಗೂ ಕೂಡ ಒಂದು ಟ್ರೈನಿಂಗ್ ಕೂಡ ರೆಡಿ ಮಾಡ್ತಾ ಇದ್ವಿ ನಾವು. ಈ ರೀತಿ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಇವತ್ತಿನ ಪೀಳಿಗೆಗೆ ಏನು ಅನುಕೂಲ ಆಗ್ಬೇಕು, ನಮ್ಮ ಕೈಲಾದಷ್ಟು ಸಹಾಯ, ನನ್ನಿಂದ ಆಗುವಂತ ಸಹಾಯ, ನನ್ನ ಜೊತೆ ನನಗೆ ಎಲ್ಲಾ ಸ್ನೇಹಿತರು, ಒಬ್ಬನ ಕೈಯಲ್ಲಿ ಏನು ಆಗಲ್ಲ, ನಾನೆಲ್ಲ ಇಂತಹ ಸ್ನೇಹಿತರು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ನನಗೆ. ಎಲ್ಲರನ್ನ ಹಿಡ್ಕೊಂಡು ನಾನು ಈ ಒಂದು ಸಮಾಜಕ್ಕೆ, ನಮ್ಮ ಶಿವಮೊಗ್ಗ ನಗರಕ್ಕೆ ನನ್ನ ಕೈಲಾದಂತ ಸೇವೆಯನ್ನ ನಾನು ಇಲ್ಲಿ ಮಾಡಕ್ಕೆ ನಾನು ಸಿದ್ಧನಾಗಿ ಹೊರಟಿದ್ದೇನೆ.